ಸರ್ ರೈಟ್ ನಿಂತ್ಕೊಂಡ್ಬಿಡಿ ಅಲ್ಲೇ ಸರ್ ನೀವು ಮೊಬೈಲ್ ಏನು ತೆಗಿಬೇಕ್ರಿ ಸೈಡ್ ಮೇಡಮ್ ಏನ್ ಸರ್ ಏನ್ ಸರ್ ಸರ್ ಇಲ್ಲ ಭಾರತದ ಕುಂಭ ಮೇಳ ಅಂತಾನೆ ಪ್ರಸಿದ್ಧಿ ಪಡೆದಂಥ ಗವಿಶ್ರೀ ಸಿದ್ದೇಶ್ವರ ಜಾತ್ರೆ ಭಾಳ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಇಡೀ ಜಿಲ್ಲೆಯ ಜನರು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದ ಜನರು ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಇಡೀ ಕರ್ನಾಟಕದ ಜನರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಗವಿಸಿದ್ದೇಶ್ವರ ಎಲ್ಲ ಜನರಿಗೆ, ಅದು ವಿಶೇಷವಾಗಿ ರೈತರಿಗೆ ಮಳೆ ಬೆಳೆಯಾಗಿ ಒಳ್ಳೆ ಬೆಲೆ ಬರಲಿ ಅನ್ನೋದು ನಮ್ಮ ಆಸೆ. ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಇಡೀ ರಾಜ್ಯದ ಜನತೆ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಮತ್ತು ರೈತರ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಆಶೀರ್ವಾದವನ್ನು ಮಾಡಲಿ ಅಂತ ಗವಿಸಿದ್ದೇಶ್ವರ ಹತ್ರ ಬೇಡ್ಕೊತಾ ಇದ್ದೀವಿ. ಜಿಲ್ಲೆಯ ಇತಿಹಾಸದಲ್ಲಿ, ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ, ಇಡೀ ರಾಜ್ಯದಲ್ಲಿ ಅಷ್ಟಲ್ಲ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನಡೀತಕ್ಕಂಥ ಕುಂಭಮೇಳ ಅಂತಕ್ಕಂಥ ಗವಿಮಠ ಜಾತ್ರೆ ನಡೀತಾ ಇದೆ. ಇವತ್ತು ರಥೋತ್ಸವ ಇದೆ. ರಥೋತ್ಸವಕ್ಕೆ ಸರಿ ಸುಮಾರು 8 ರಿಂದ 10 ಲಕ್ಷ ಜನ ಭಾಗಿಯಾಗ್ತಾ ಇದ್ದಾರೆ. ಇದು ಒಂದು ಶಕ್ತಿ ಪೀಠ ಇದ್ದೇನೆ. ಏನಾದರೂ ದೇವರನ್ನ ನಾವು ಕಾಣಲಿಕ್ಕೆ ಎಲ್ಲಿಯಾದರೂ ಸಾಧ್ಯ ಇದ್ದರೆ ಅದು ಗವಿಮಠದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಕ್ತರು ಅವರೇ ಇವತ್ತು ದಾಸೋಹನ ಮಾಡೋದ್ರ ಮೂಲಕ, ಉಚಿತವಾಗಿ ಪ್ರಸಾದವನ್ನು ಮಾಡೋದ್ರ ಮೂಲಕ ಸತತ 15 ದಿನಗಳ ಕಾಲ ಲಕ್ಷೋಪ ಜನರಿಗೆ ಉಚಿತ ದಾಸೋಹ ದರ್ಶನ, ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಮುಂದಿನ ದಿನಗಳು ಇನ್ನೂ ಹೆಚ್ಚು ಜನ ಸೇರ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ. ಯಾರು ಇವತ್ತು ಬರ್ತಾರೆ ಜನ, ಅವ್ರು ಯಾವ ರೀತಿ ಬರ್ತಾರೆ ಅದೇ ರೀತಿಯಾಗಿ ಶಾಂತಿಯುತವಾಗಿ ಕೂಡ ರಥೋತ್ಸವ ಮುಗಿದ ಮೇಲೆ ಹೋಗ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಮಹಿಮಾ ಗವಿಸಿದ್ದೇಶ್ವರ ರಥೋತ್ಸವ ಇವತ್ತು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದರೆ ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 8 ರಿಂದ 10 ಲಕ್ಷ ಜನ ಸೇರ್ತಾರ ನಿರೀಕ್ಷೆ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ದಾಸೋಹಕ್ಕೆ ಎಲ್ಲ ರೀತಿ ತಿಂಡಿ ತಿನಿಸುಗಳನ್ನು ತಂದುಕೊಟ್ಟು ಎಲ್ಲ ಭಕ್ತರು ಕೂಡ ಇಲ್ಲಿ ಗವಿಸಿದ್ದೇಶ್ವರನ ದರ್ಶನವನ್ನು ಪಡೆದು ಪ್ರಸಾದವನ್ನು ತಗೊಂಡು ಪುನೀತರಾಗಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲೂ ವಿನಂತಿಯನ್ನು ಮಾಡ್ತೀನಿ.